ಸೊಲ್ಲಾಪುರದಿಂದ ಪಾದಯಾತ್ರೆ ಬರುವಂಥ ಎಲ್ಲ ಭಕ್ತರಿಗೂ ಕೂಡ ಈ ಒಂದು ಸೊಲ್ಲಾಪುರದ ಗ್ರಾಮ ಅಲ್ಲಿ ಸೊಲ್ಲಾಪುರದ ಹತ್ರ ಇರುವಂಥ ಗ್ರಾಮದಿಂದ ಬಂದು ಊಟದ ವ್ಯವಸ್ಥೆ ಮಾಡಿರ್ತಾರೆ. ನೀವು ನೋಡ್ಬೋದು ಸಾಕಷ್ಟು ಮಂದಿ ಲಕ್ಷಾನುಗಟ್ಟಲೆ ಭಕ್ತರಿಗೆ ದಾಸೋಹವನ್ನು ಕೊಡ್ತಾರೆ ಇವರು. ರೊಟ್ಟಿ ಮತ್ತು ಜುಣಕ ಊಟ ಮಾಡಿ ನೋಡಬೇಕು, ಎಷ್ಟು ಅದ್ಭುತವಾಗಿರ್ತದೆ ಅಂತಂದು ಹೇಳ್ಬೋದು ನಾವು. ಈ ಒಂದು ವ್ಯವಸ್ಥೆ ಈ ಸೊಲ್ಲಾಪುರದ ಸಿದ್ದರಾಮನ ಭಕ್ತರು ಬಂದು ಇಲ್ಲಿ ವ್ಯವಸ್ಥೆ ಮಾಡಿರ್ತಾರೆ. ಶ್ರೀಶೈಲ ಭಕ್ತರಿಗೆ ಊಟದ ವ್ಯವಸ್ಥೆ, ಕೈ ಮುಗಿದು ಊಟಕ್ಕೆ ಬನ್ನಿ ಅಂತ ಕರೀತಾರೆ. ನೋಡಿ ಯಾವ ರೀತಿ ಸೇವೆ ನಡೀತದೆ ಅಂತ ಇಲ್ಲಿ. ಎಲ್ಲರಿಗೂ ಕೂಡ ಕೈ ಮುಗಿದು ಊಟ ಮಾಡ್ಕೊಂಡು ಹೋಗ್ರಿ ಅನ್ನೋ ವ್ಯವಸ್ಥೆ ಇದೆ. ಇದಕ್ಕೆ ಹೇಳೋದು, ನಿಜವಾಗಲೂ ಮಲ್ಲಯ್ಯನ ಭಕ್ತರು ಎಷ್ಟೋ ಮಂದಿ ಪಾದಯಾತ್ರೆ ಬರ್ತಾರೆ. ಆ ಪಾದಯಾತ್ರೆ ಮುಗಿಸ್ಕೊಂಡು ಇಲ್ಲಿ ಕೈಲಾಸ ಬಾಗಿಲದಿಂದ ಬರಬೇಕಾದ್ರೆ ಇವ್ರಿಗೆ ಊಟದ ವ್ಯವಸ್ಥೆ ಮಾಡಿರ್ತಾರೆ. ಕಾದು ನೋಡೋಣ ನಾವು. ನೀವು ಕೂಡ ನೋಡ್ಬೋದು ಎಷ್ಟು ಅದ್ಭುತವಾಗಿ ಊಟದ ವ್ಯವಸ್ಥೆ ಕೂಡ ಮಾಡಿರ್ತಾರೆ ಇವರು. 1,60,000 ರೊಟ್ಟಿಗಳನ್ನು ತೆಗೆದುಕೊಂಡು ಬಂದು ಸೊಲ್ಲಾಪುರದಿಂದ ಇವರೊಂದು ದಾಸೋಹ ನಡೆಸ್ತಾ ಇರ್ತಾರೆ. ಅದ್ಭುತವಾದಂಥ ದಾಸೋಹ ಅಂತಲೇ ಹೇಳ್ಬೋದು. ಎಲ್ಲ ನೋಡ್ಬೋದು ಬಂದವರಿಗೆಲ್ಲ ಎಷ್ಟು ಊಟದ ವ್ಯವಸ್ಥೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ನೀರಿನ ವ್ಯವಸ್ಥೆ ಕೂಡ ಮಾಡಿರ್ತಾರೆ. ತಾಟು ಕೂಡ ಇಸ್ಕೊಂಡು ತಾವೇ ಚೆನ್ನಾಗಿ ತೊಳೆದು ವರ್ಷ ಇಡ್ತಾರೆ. ಇದೇ ರೀತಿ ಸುಮಾರು ವರ್ಷಗಳಿಂದ ಈ ಒಂದು ದಾಸೋಹ ನಡೆಸ್ಕೊಂಡು ಬರ್ತಾ ಇರ್ತಾರೆ ಇವರು. ಊಟದ ವ್ಯವಸ್ಥೆ ನೋಡಿ ಯಾವ ರೀತಿ ರೊಟ್ಟಿ ಕೂಡ ಯಾವ ರೀತಿ ಬಂದಿದ್ದಾವೆ, ಅದೇ ರೀತಿ ಜುಣಕ ಕೂಡ ಮಾಡಿರ್ತಾರೆ ಇವರು. ಅದ್ಭುತವಂತ ನೋಡ್ಬೋದು. ನೀವು ನೋಡ್ಬೋದು ಇದು ಮುಸ್ತಿ ಎಂಬ ಮಹಾರಾಷ್ಟ್ರದ ಸೊಲ್ಲಾಪುರದಿಂದ 30 ಕಿಲೋಮೀಟರ್ ದೂರ ಇರ್ತದೆ. ಅಲ್ಲಿಂದ ಬಂದು ಇವರು ಊಟದ ವ್ಯವಸ್ಥೆ ಈ ರೀತಿ ಅದ್ಭುತವಂತ ಸೇವೆಯನ್ನು ಸಲ್ಲಿಸ್ತಿರ್ತಾರೆ. ಶ್ರೀಶೈಲ ಮಲ್ಲಯ್ಯನ ಪಾದಯಾತ್ರಿಕರಿಗೆ ಅದ್ಭುತವಂತ ಇದೊಂದು ಊಟದ ವ್ಯವಸ್ಥೆ ಕೂಡ ಅಂತಲೇ ಹೇಳ್ಬೋದು. ರೊಟ್ಟಿ ಮತ್ತು ಜುಣಕ ಯಾರಾದರೂ ಶ್ರೀಶೈಲ ಪಾದಯಾತ್ರೆ ಬಂದಲ್ಲಿ ಒಂದಿನ ಸಲ ಇದೇ ಕೈಲಾಸ ಬಾಗಿಲು ದಾಟಿದ ನಂತರ ಸ್ವಲ್ಪ ಮುಂದ್ಗಡೆ ಬಂದರೆ ಅಡಿಕೇಶ್ವರ ಪಕ್ಕದಲ್ಲೇ ಇದೊಂದು ಊಟದ ವ್ಯವಸ್ಥೆ ಇರ್ತದೆ. ರೊಟ್ಟಿ ಮತ್ತು ಜುಣಕ ಪಲ್ಯ ತಿಂದು ಸವಿಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಅಷ್ಟೇ ಕುಂದ್ರಬೇಕು. ನಿಮ್ಮ ಊರು, ನಿಮ್ಮ ಮುಸ್ತಿ ಅಲ್ಲ, ನಿಮ್ಮ ಊರು, ನಿಮ್ಮ ಜಿಲ್ಲಾ ಮತ್ತು ನಿಮ್ಮ ರಾಷ್ಟ್ರ, ಆಮೇಲೆ ಇದು ಕಮಿಟಿದು ಯಾವ ಕಮಿಟಿ, ಎಲ್ಲ ಸ್ನೇಹಿತರದ ಊರಿನ ಕಮಿಟಿನ ಅಂತ ಹೇಳ್ಬೇಕು. ಹಾಂ ಕಮಿಟಿ ನೀವೇ ಅಲ್ಲ ನೋಡ್ಕೊಂಡು, ಮ್ಯಾನೇಜ್ಮೆಂಟ್ ನಿಮ್ಮದೇ ಅಲ್ಲ? ಹಾಂ ನಮ್ಮದು ಕಮಿಟಿ. ಅಷ್ಟೇ ರೀ. ನಿಮ್ಗೆ ಯಾರಿಗೆ ಹೇಳ್ದಂಗೆ ತೊಗೊಂಡಿರ್ತೀವಿ. ಅವ್ರು ನನ್ನ ಬೆಲೆ ಕೂತೀರಿ ಅದು ಫೋನ್ ಚಾರ್ಜಿಂಗ್ ಇಟ್ಟಿದೆ. ನೀವು ಹೇಳೋದಂತ ತಿರುಗಿದ್ದೀನಿ ಸುತ್ತ ಎಲ್ಲ ವೀಡಿಯೋ ಮಾಡಿಸಿ ಒಂದು ನಾವು ಮಾತಾಡಿರ್ತೀವಲ್ಲ ಅದನ್ನೆಲ್ಲ ಬರುತ್ತೆ. ಮತ್ತು ಅದಕ್ಕೊಂದು ಹಾಡು ಕೊಡಿಸ್ತೀವಿ ಸೈಡ್. ಮುಂದಿನ ವರ್ಷಕ್ಕೆ ಮುಂದಿನ ಸಲ ರೆಡಿ ಮಾಡ್ತೀವಿ. ನಮ್ಮದು ರೈತ ಸ್ನೇಹಿ ಟ್ರಸ್ಟ್ ಅಂತ ಐತಿ. ರಾಯಚೂರಿಂದ ಒಂದು 30 ಕಿಲೋಮೀಟರ್ ದೂರ ರೈತ ಸ್ನೇಹಿ ಅಂತಂದು ರೈತ ಸಂಘ ಜಿಲ್ಲಾಧ್ಯಕ್ಷ ನಾವು. ಅದಕ್ಕೆ ಎಲ್ಲ ಮಾಡ್ತಿದ್ದೀರಲ್ಲ, ವ್ಯವಸ್ಥೆ ಮಾಡ್ತಿದ್ದೀರಲ್ಲ. ಇನ್ನೇ ಬಂದಾಗ ನಾವು ತಿರ್ಕೊಂಡು ಹೋಗಿದ್ವಿ, ನಾವು ಪ್ರತಿ ವರ್ಷ ಬರ್ತಿರ್ತೀವಿ. ಅದಕ್ಕೆ ಮಾಡೋಣ ಅಂತ ಮತ್ತೆ ವಾಪಸ್ ಬಂದು ನಾವು ಹೋಗಿ ದರ್ಶನ ತೊಗೊಂಬಂದಿರಿ. ಅದಕ್ಕೆ ಅಷ್ಟೇ